ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ. 187 ಕೋಟಿಯ ಸರ್ಕಾರದ ಅನುದಾನದಲ್ಲಿ 85ರಿಂದ 90 ಕೋಟಿಯಷ್ಟು ಹಣವನ್ನ ಅವ್ಯವಹಾರ ಮಾಡಲಾಗಿದೆ ಅಂತ ಆರೋಪ ಮಾಡಿ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈಗ ಈ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶವನ್ನ ಮಾಡಿದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ವಹಿಸಿ ಪರಿಶಿಷ್ಟ ಪಂಗಡ ಇಲಾಖೆಯ ಸಚಿವ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಅವರ ಹೆಸರು ಕೂಡ ಅಧಿಕಾರಿಯ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿತ್ತು. ಅಂದ್ರೆ ಹೆಸರು ನೇರವಾಗಿ ಉಲ್ಲೇಖ ಆಗಿರಲಿಲ್ಲ. ಸಚಿವರ ಮೌಖಿಕ ಸೂಚನೆಯ ಆಧಾರದ ಮೇಲೆ ಹಣ ವರ್ಗಾವಣೆ ಕೋರಲಾಗಿದೆ ಅಂತ ಡೆತ್ ನೋಟ್ನಲ್ಲಿ ಬರೆಯಲಾಗಿತ್ತು. ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹವನ್ನ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ 85 ಕೋಟಿ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ. ಸಿಎಂ ಡಿಸಿಎಂ ಈ ಕೇಸನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಹಣ ವರ್ಗಾವಣೆಯಲ್ಲಿ ಯಾವ ಅಧಿಕಾರಿಗಳ ಹೆಸರು ಕೇಳಿಬಂದಿದೆ ಅವರ ವಿರುದ್ಧ FIR ದಾಖಲಿಸಿ ತನಿಖೆಯನ್ನ ಮಾಡಲಾಗುತ್ತೆ ಅಂತ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಗರಣದಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಕಾರಣರಾದಂಥವರು ಯಾರ್ಯಾರು ಅಂತೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ, ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ COD ಗಮನಕ್ಕೆ CODಗೆ ವರ್ಗಾಯಿಸಲಾಗಿದೆ. ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು COD ಅಧಿಕಾರಿಗಳು ಶಿವಮೊಗ್ಗ ಕೂಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಾಗಿ ಇದನ್ನು ನಡೆದಿದೆ ಅಂತೇಳಿ ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ CID ತನಿಖೆಗೆ ಆಗಿದೆ. ಹೀಗಾಗಿ CIDಗಾಗಿದೆ. ಈಗಾಗಲೇ ಕೂಡ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್ ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಇವತ್ತು ನಾನು ಕೂಡ ನಿನ್ನೆ ನಡೆದಂಥ ಸಮಯದಲ್ಲಿ ಅವರಿಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅವರೆಲ್ಲ ಕೂಡ ನಮ್ಮ FD ಅವರು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾಯಿದ್ರು. ಅದರ ಜೊತೆಗೆ ಇವತ್ತು ನಮ್ಮ MD ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟಲ್ಲಿ ಕೂಡ ಬರೆದಿದ್ದಾರೆ. ಅವರು ಅದನ್ನು ನನ್ನ ಸಹಿ ಇಲ್ದೇ, ನನ್ನ ಅನುಮತಿ ಇಲ್ದೇ, ನನಗೆ ಯಾವುದೇ ಕಾರಣಕ್ಕೆ ನನಗೆ ಗೊತ್ತಾಗಲಾರ್ದಂತೆ ಈ ಲೆಕ್ಕಾಧಿಕಾರಿಗಳು ಮಾಡಿರ್ಬೋದು ಅಂಥೇಳಿ ಒಂದು FSL ಮೂಲಕ, ಅಂದರೆ ಅವರು ಏನು ಸಹಿ ಮಾಡಿಕೊಟ್ಟಿದ್ದಾರೆ ಅವರ ಸಹಿ ಅಂಥೇಳಿ ಅವತ್ತು ಬ್ಯಾಂಕಲ್ಲಿ ಏನಿದೆಯಲ್ಲ ಅದನ್ನು FSL ವರದಿಗೆ ಈಗಾಗಲೇ ಕೂಡ ಕಳಿಸಿದ್ದಾರೆ. ಇವತ್ತು ನನ್ನ ಸಹಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬಾರದೇ ಬ್ಯಾಂಕಿನ ಅಧಿಕಾರಿಗಳು ಮಾಡಿದ್ದಾರೆ ಅಂಥೇಳಿ ಇವತ್ತು ನಮ್ಮ MD ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ತಂದಿದ್ದಾರೆ ಅದನ್ನು ಕಂಪ್ಲೇಂಟನ್ನು. ನಾವು ಈಗಾಗಲೇ ಕೂಡ ಅದನ್ನು ಆರ್ಡರ್ ಮಾಡ್ತಾಯಿದ್ದೀವಿ. ಇವ್ರದ್ದು ಏನು ಹೇಳ್ತಾರೆ ಅಂದರೆ ನಮ್ಮ MD ಅವರು ಕೂಡ ಅವರು ಗಮನಕ್ಕಿಲ್ದೇ ಆಮೇಲೆ ಆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂಥ ಮೊಬೈಲ್ ಸಂಖ್ಯೆಗೆ, ಅದು ಬರಲಾರ್ದಂಗೆ ನೋಡ್ಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು. ಇದರಲ್ಲಿ ನನ್ನ ಗಮನಕ್ಕೆ ಅಂದರೆ ಪ್ರಥಮ ವರದಿ ಪ್ರಕಾರ ನನಗೆ ಫಸ್ಟ್ ರಿಪೋರ್ಟಲ್ಲೇ ನನಗೆ ಇಲ್ಲಿ ತನಿಖೆ ಅಂದರೆ ನೋಡ್ತಾ ಇದ್ದರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳ್ಕೊತೀನಿ ನಾನು. ಸುಮಾರು 87 ಕೋಟಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ರು. ಆದರೆ ಅದರಲ್ಲಿ ನಿನ್ನೆ ಕೂಡ ರಿಕವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ 187 ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟಿತ್ತು. ಈ ಅನುದಾನದಲ್ಲಿ 87 ಕೋಟಿ ರೂಪಾಯಿ ಹಣವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ನಿಂದ ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋದು ಆರೋಪ. ಇದೇ ಆರೋಪವನ್ನ ಡೆತ್ ನೋಟ್ನಲ್ಲಿ ಚಂದ್ರಶೇಖರ್ ಮಾಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುನ್ನ ಬರೆದಿರುವಂತಹ ಡೆತ್ ನೋಟ್ ಅದು. ಆ ಡೆತ್ ನೋಟ್ನಲ್ಲಿ ನಿಗಮದಲ್ಲಿ ಅಕ್ರಮ ಆಗಿದೆ, 87 ಕೋಟಿ ರೂಪಾಯಿಯಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ ವರ್ಗ ಆಗಿದೆ, ಈ ಅಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ,
ನನ್ನನ್ನು ಸಿಲುಕಿಸುವಂತಹ ಪ್ರಯತ್ನಗಳು ನಡೀತಾ ಇದೆ, ನನ್ನ ಮೇಲೆ ಅನುಮಾನ ಪಡಲಾಗ್ತಿದೆ ಅಂತ ನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಚಂದ್ರಶೇಖರ್ ತಮ್ಮ ಡೆತ್ ನೋಟ್ನಲ್ಲಿ 3 ಅಧಿಕಾರಿಗಳ ಹೆಸರನ್ನು ಬರೆದಿದ್ದಾರೆ. 2 ಪುಟಗಳ ಡೆತ್ ನೋಟನ್ನು ಚಂದ್ರಶೇಖರ್ ಬರೆದಿದ್ದಾರೆ. ಅದರಲ್ಲಿ 3 ಅಧಿಕಾರಿಗಳ ಹೆಸರಿದೆ. JG ಪದ್ಮನಾಭ, ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD, ವ್ಯವಸ್ಥಾಪಕ ನಿರ್ದೇಶಕರು. ಮತ್ತೊಬ್ಬ ವ್ಯಕ್ತಿ ಪರಶುರಾಮ ದುರಣ್ಣನವರ್, ಅಕೌಂಟೆಂಟ್, ನಿಗಮದ ಲೆಕ್ಕಾಧಿಕಾರಿ. ಮತ್ತೊಬ್ಬರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕರು ಶುಚಿಸ್ಮಿತಾ. ಈ 3 ವಿರುದ್ಧ ಈಗ FIR ದಾಖಲಾಗಿದೆ. ಸಚಿವರ ಮೌಖಿಕ ಆದೇಶ ಇದೆ ಅನ್ನುವ ಪತ್ರವನ್ನು ತೋರಿಸಿ ನನ್ನ ಮೂಲಕ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಇಡೀ ಷಡ್ಯಂತ್ರದ ಬಗ್ಗೆ ನನಗೆ ಗಮನಕ್ಕೆ ಬಂದಿರಲಿಲ್ಲ. ಅಧಿಕಾರಿಗಳು ಏನು ಹೇಳಿದ್ರೋ, ವ್ಯವಸ್ಥಾಪಕ ನಿರ್ದೇಶಕರು ಏನು ಹೇಳಿದ್ರೋ ಆ ಕೆಲಸವನ್ನು ನಾನು ಮಾಡಿದ್ದೀನಿ. ಇಡೀ ಅಕ್ರಮ ನನ್ನ ಗಮನಕ್ಕೆ ತಡವಾಗಿ ಬಂತು, ಆದರೆ ಇಡೀ ಕೇಸ್ನಲ್ಲಿ ನನ್ನನ್ನು ಸಿಲುಕಿಸುವ ಪ್ರಯತ್ನಗಳಾಯಿತು. ಹಾಗಾಗಿ ಈ ಎಲ್ಲ ಘಟನೆಗಳಿಂದ ಬೇಸತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧೀಕ್ಷಕ ಚಂದ್ರಶೇಖರ್ ಶನಿವಾರ ಶಿವಮೊಗ್ಗಕ್ಕೆ ಹೋಗ್ತಾರೆ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಅವರ ಮನೆ ಇದೆ. ಅವರ ಕುಟುಂಬಸ್ಥರು ಸಂಬಂಧಿಕರ ಯಾವುದೋ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ರು. ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಾಗೇಂದ್ರ ವಿರುದ್ಧ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಅಧಿಕಾರಿಗಳನ್ನು ಬೆದರಿಸ್ತಾ ಇದೆ ಅಕ್ರಮ ಮಾಡಿ ಅಂತ. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ವಿರುದ್ಧ ಆರೋಪ ಬಂದ ತಕ್ಷಣ ಈಗ ಪ್ರೆಸ್ ಮೀಟ್ ಅನ್ನು ಮಾಡಿ ಏನಾಗಿದೆ ಘಟನೆ ಅನ್ನೋದನ್ನು ಹೇಳೋದಕ್ಕೆ ನಾಗೇಂದ್ರ ಪ್ರಯತ್ನ ಪಟ್ಟರು. ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ, CID ತನಿಖೆ ಮಾಡುತ್ತೆ ಅಂತ. ಈ ಕೇಸ್ನ ಬಗ್ಗೆ ಸರ್ಕಾರವನ್ನು ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ಕೇಳಿ. ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ 100 ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಆ ಸಚಿವರನ್ನು ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಸಚಿವರನ್ನು ತತ್ಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಉನ್ನತ ಮಟ್ಟದ ತನಿಖೆನೂ ಕೂಡ ಆಗಬೇಕು ಈ ವಿಚಾರವಾಗಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ, ನ್ಯಾಯಾಧೀಶರಿಂದ ತನಿಖೆ ಆಗಲೇಬೇಕು. ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ. ST ಮುಖ್ಯಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಯಾರ ಹತ್ರ ಆದರೂ ಲಂಚ ತಗೊಂಡಿದ್ರೆ, ಒಂದೇ ಒಂದು ಟ್ರಾನ್ಸ್ಫರ್ಗೆ ನಾನು ಲಂಚ ತಗೊಂಡಿದ್ರೆ, ಯಾವುದಾದ್ರೂ ಕಾಮಗಾರಿಯಲ್ಲಿ ಲಂಚ ತಗೊಂಡು ಬಂದರೆ ನಾನು 1 ನಿಮಿಷನೂ ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ, 1 ನಿಮಿಷನೂ ಅಧಿಕಾರದಲ್ಲಿ ಇರಲ್ಲ ಅಂತ. ಈಗ ಡೈರೆಕ್ಟಲ್ಲಿ ಚೆಕ್ ಮುಖಾಂತರನೇ ಲಂಚ ತಗೊಂಡಿದ್ದೀರ. ಅದು 1 ಕೋಟಿ 2 ಕೋಟಿ ಅಲ್ಲ, 187 ಕೋಟಿ ಅಧಿಕಾರಿನೇ ಬರೆದಿಟ್ಟಿದ್ದಾನೆ, ಕ್ಲಿಯರಾಗಿ ಬರೆದಿಟ್ಟಿದ್ದಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ, ಮಂತ್ರಿಗಳು ಫೋನ್ ಮಾಡಿದರು, ಮೌಖಿಕ ಆದೇಶ ಕೊಟ್ಟರು ಅಂತ. ಮಂತ್ರಿ ಮಾಡಿದ್ರೆ ಈಸಿ ಸರ್ಕಾರ ಕೊಟ್ಟಂಗೆ. ಒಬ್ಬ ಕ್ಯಾಬಿನೆಟ್ ಮಂತ್ರಿ ಆದೇಶ ಮಾಡಿದ್ರೆ ಇಡೀ ಸರ್ಕಾರ ಕೊಟ್ಟಂಗೆ. ಈಗ ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿ. ಈಗ ಇದುವರೆಗೂ ಸರ್ಕಾರದ ಮಂತ್ರಿ ಬಗ್ಗೆ ಒಂದೇ ಒಂದು ಎಲ್ಲೂ ಕಂಪ್ಲೇಂಟ್ ಆಗಿಲ್ಲ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ಮಂತ್ರಿ ಅಂತ ಹೇಳ್ಬಿಟ್ಟು. ನನಗನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. ಯಾಕಂದ್ರೆ 187 ಕೋಟಿ ಒಬ್ಬನೇ ಮಂತ್ರಿ ಹೊಡೆಯೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಗಂಡೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ. ಇವತ್ತು ಅವನ ಸಾವಿಗೆ ನೇರ ಕಾರಣ ಈ ರಾಜ್ಯ ಸರ್ಕಾರನೇ ನೇರ ಕಾರಣ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವೆಲ್ಲ ಹೋರಾಟ ಮಾಡಿದ್ರಿ, ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದ್ರಿ, ಹೊರಗಡೆನೂ. ಇದು ಲೂಟಿಕೋರರ ಸರ್ಕಾರ ಅಂತ ಸಿದ್ದರಾಮಯ್ಯ ಕೇಳಿದ್ರು, ಏನಪ್ಪ ಬಿಜೆಪಿಯವರೇ ನಿಮ್ಮ ಹತ್ರ ಏನು ಸಾಕ್ಷಿ ಇದೆಯಾ ಅಂತ ಕೇಳಿದ್ರು. ಸಾಕ್ಷಿ ಕೊಡ್ರಿ, ಸುಮ್ಮನೆ ದಾರಿಯಲ್ಲಿ ಸಂತೆ ಭಾಷಣ ಮಾಡಬೇಡಿ, ಸಾಕ್ಷಿ ಕೊಡಿ ಅಂತ ಹೇಳಿದ್ರು. ಇವತ್ತು ಚಂದ್ರಶೇಖರ್ ಅನ್ನೋ ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಡೆತ್ ನೋಟಲ್ಲಿ ಬರೆದಿದ್ದಾರೆ. 187 ಕೋಟಿ ಲೂಟಿ ಮಾಡಿದ್ದಾರೆ
ಸರ್ಕಾರದ ಆದೇಶದ ಮೇಲೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಂತ್ರಿ ಆದೇಶದ ಮೇಲೆ 187 ಕೋಟಿ ಚೆಕ್ಕಲ್ಲಿ ನೇರವಾಗಿ ಲೂಟಿ ಹೊಡೆದಿದ್ದಾರೆ. ಹಂಗೆ ಗೊತ್ತಿಲ್ದಂಗೆ ಹಂಗೆ ಒಳಗಡೆ ಹಾಕೊಂಡ್ಬಿಟ್ಟಿದ್ದಾರೆ. ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಷ್ಟೇ. ಅದು ಯಾವ ಬ್ಯಾಂಕಲ್ಲಿತ್ತು ಆ ಬ್ಯಾಂಕಲ್ಲಿ ಅಕೌಂಟ್ ಹಂಗೆ ಇತ್ತು. ವಾಲ್ಮೀಕಿ ನಿಗಮದ್ದು ಹಂಗೆ ಇತ್ತು. ಇನ್ನೊಂದು ಅಕೌಂಟ್ ಓಪನ್ ಮಾಡಿದ್ರು ಬೇರೆ ಕಡೆ. ಈ ಬ್ಯಾಂಕಿಂದ ಆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಸರ್ಕಾರಕ್ಕೆ ಲೂಟಿ ಹೊಡೆದ್ರು. ಸರ್ಕಾರ ಲೂಟಿ ಕಾ ಆದೇಶ, ಲೂಟಿ ಆದೇಶ ಇದು. ಕೇಳಿದ್ರಲ್ಲ ಸಾಕ್ಷಿ, 180 ಕೋಟಿ ಲೂಟಿ ಹೊಡೆದಿದ್ದಾರಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ ಸಿದ್ದರಾಮಯ್ಯನವರೇ? ನಿಮಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಮುಖ್ಯಮಂತ್ರಿ ಸ್ಥಾನದ ಬೆಲೆ ಇದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಹೋಗಬೇಕು. ಹೇಳಿದ್ರಿ ಬಿಜೆಪಿ ಅವರೇ, ತೋರ್ಸ್ರಿ ಒಂದು ಸಾಕ್ಷಿ, 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರಿ. ಒಂದೇ 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಲಂಚ ಹೊಡೆದಿರೋದು, ಯಾವುದಾದ್ರೂ ವರ್ಗಾವಣೆಯಲ್ಲಿ ಲಂಚ ಹೊಡೆದಿದ್ರೆ, ಕಾಮಗಾರಿಯಲ್ಲಿ ಲಂಚ ಹೊಡೆದಿದ್ರೆ ನಾನು 1 ನಿಮಿಷನೂ ನಿಲ್ಲಲ್ಲ ಅಂದ್ರು. ಈಗೇನ್ ಹೇಳ್ತೀರಾ ಸಿದ್ದರಾಮಯ್ಯನವರೇ? ಚೆಕ್ಕಲ್ಲಿ ಲೂಟಿ ಹೊಡೆದಿದ್ದೀರಲ್ಲ, ಚೆಕ್ಕಲ್ಲಿ ಲೂಟಿ ಭಾಗ್ಯ ಕೊಟ್ರೆ ಇವತ್ತು ಕರ್ನಾಟಕಕ್ಕೆ. ಒಬ್ಬ ಅಧಿಕಾರಿ ಸಾವಿನ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ನಿನ್ನೆ ಒಬ್ಬ ಅಧಿಕಾರಿ ಆ ಒತ್ತಡಕ್ಕೆ ಮಣಿದು ಚೆಕ್ ಬರೆದಿಟ್ಟು ಕೊನೆಗೆ ಯಾವುದೇ ಒಂದು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದ್ದೇ ಸಾಕ್ಷಿ ಅಂತ ಭಾವಿಸ್ತಾ ಇದ್ದೇನೆ. ನಾನು ಇಷ್ಟು ದೊಡ್ಡ ಹೋರಾಟಗಾರರ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಖಂಡಿತವಾಗಿ ನಮಗೆ ಗೊತ್ತಿದೆ, 1 ವರ್ಷದ ಅವಧಿಯಲ್ಲಿ 100 ಅಧಿಕಾರಿಗಳ ಮೇಲೆ ಈ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿ 100 ಚೆಕ್ಗಳನ್ನು ಬರೆಸಿದ್ದಾರೆ. ನಮಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ, ನಿಮ್ಮ ಪರವಾಗಿ ನಾವಿದ್ದೇವೆ. ಯಾವುದೋ ಒತ್ತಡಕ್ಕೆ ಮಣಿದಂತ ನೀವು ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಹೋಗಬೇಡಿ. ಈ ಕಾಂಗ್ರೆಸ್ಸಿಗರು ಇದೇ ರೀತಿ ಆದ್ರೆ ಯಾವ ಅಧಿಕಾರಿಯೂ ಕೆಲಸ ಮಾಡುವಂತ ಸಾಧ್ಯತೆ ಇಲ್ಲ. ಸಾಧಾರಣ ಒಬ್ಬ ಕಾರಕುನದಿಂದ ಹಿಡಿದು ಯಾವುದೇ ಹೈ ಲೆವೆಲ್ ಅಧಿಕಾರಿ ಕೂಡ ಇವತ್ತು ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ದಯನೀಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ನ ಸರ್ಕಾರ ತಂದಿರುವಂತದ್ದು ಒಂದು ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ತಾವು ಬರೆದಿರುವಂತಹ ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, 80ರಿಂದ 85 ಕೋಟಿ ರೂಪಾಯಿಯನ್ನ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಇಲ್ಲ. ನನ್ನ ತಪ್ಪೇನೆಂದ್ರೆ ಕೆಲಸದ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಪುಸ್ತಕ ಪಡೆಯದಿರುವುದು, ಕ್ಯಾಶ್ ಪುಸ್ತಕವನ್ನು ಮುಕ್ತಾಯಗೊಳಿಸದಿರುವುದು ನನ್ನ ತಪ್ಪು. ಅಧಿಕಾರಿಗಳು ಒತ್ತಡ ಹೇರಿ ನನ್ನಿಂದ ಕೆಲಸ ಮಾಡಿಸಿಕೊಂಡಿದ್ದಾರೆ. ಸಚಿವರು ಆದೇಶ ಮಾಡಿದ್ದಾರೆ, ಮೌಖಿಕ ಆದೇಶ ಅಂತ ಪತ್ರವನ್ನು ತೋರಿಸಿ ನನ್ನಿಂದ ಕೆಲಸ ಮಾಡಿಸಿಕೊಳ್ಳಲಾಗಿದೆ. ಜೆ.ಜಿ. ಪದ್ಮನಾಭ ನಿಗಮದ MD, ಪರಶುರಾಮ ದುರಣ್ಣನವರ್ ಲೆಕ್ಕಾಧಿಕಾರಿ, ಜೊತೆಗೆ ನಿಗಮದ ಹಣ ಇದ್ದಂತಹ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ಶುಚಿಸ್ಮಿತಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆ ಅನ್ನೋದನ್ನು ಕೂಡ ಚಂದ್ರಶೇಖರ್ ಪತ್ರದಲ್ಲಿ ಬರೀತಾರೆ. ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿಲ್ಲ. ಈ ಹಗರಣಕ್ಕೆ ನಾನು ಕಾರಣ ಅಲ್ಲ. ನನ್ನ ಪಾತ್ರ ಇದರಲಿಲ್ಲ. ನನ್ನನ್ನು ಕ್ಷಮಿಸಿ, ಈ ಮೂಲಕ ನನ್ನ ಜೀವನವನ್ನು ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾನು ಹೇಡಿಯಲ್ಲ, ಆದರೆ ಈ ಹಗರಣ ಮಾಡಿದ್ದೀನಿ ಅಂತ ನನ್ನನ್ನು ಅವಮಾನಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ಚಂದ್ರಶೇಖರ್ ಉಲ್ಲೇಖ ಮಾಡಿರುವ 3 ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಸಚಿವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಸಚಿವರ ಮೌಖಿಕ ಆದೇಶ ಅಂತ, ಅಂದ್ರೆ ಸಚಿವರ ಹೆಸರನ್ನ ಅಧಿಕಾರಿಗಳು ಬಳಸಿಕೊಂಡು ಈ ಅಕ್ರಮವನ್ನ ಮಾಡಿದ್ರ ಅಥವಾ ಸಚಿವರು ನೇರವಾಗಿ ಈ ಅಕ್ರಮದಲ್ಲಿ ಇದ್ದಾರಾ? ಸ್ಪಷ್ಟತೆ ಇಲ್ಲ. CID ತನಿಖೆ ಆಗಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.